ಈ ಊರಾಗ ಜಾತ್ರೆ ಐತ್ ಗುರು. ಗುರು ಫ್ಯಾಕ್ಟ್ರಿಯರು ಕ್ಯಾಂಟೀನ್ ಮಾಡಿದಾರೆ. ಸ್ವಾಗತಂ ಸುಸ್ವಾಗತಂ. ಗುರು ಎಷ್ಟು ಹೊಡೆದ್ರು ಬಾಳೆಗುಳಿ ಕ್ರಾಸೇ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರೆ ರೋಡ್ ತುಂಬ ಬರೀ ಗುಂಡಿ ಬಿದ್ದಿದಾವೆ. ಹಂಗಾಗಿ ಬಾಳೆಗುಳಿ ಕ್ರಾಸ್ ಬೇಗ ನಮಗೆ ಸಿಗ್ತಾ ಇಲ್ಲ. ಇನ್ನೇನು ಬಂದಿವಿ, ಹತ್ರ ಇದೀವಿ, ಒಂದ್ 2-3 ಕಿಲೋಮೀಟರ್ನಾಗ ಇದೀವಿ ಅಷ್ಟೇ. ತಿಂಡಿ ಮಾಡ್ಬೇಕು, ಹೊಟ್ಟೆ ಕೆರಿತೈತ್ ಗುರು. ಇಲಿಗಳಂತೂ ಕಡಿತದ ಹೊಟ್ಟೆ ಒಳಗೆ. ನೋಡಿ ವ್ಯೂ ಹೆಂಗ್ ಕಾಣ್ತಾ ಇದೆ ಈ ಕಡೆ ಮತ್ತೆ ಮುಂದ್ಗಡೆ. ಅಂದ್ರೆ ಏನಂದ್ರೆ ಸ್ಪೀಡಾಗಿ ಬರಕ್ ಆಗಲ್ಲ, ಯಾಕಂದ್ರೆ ಟರ್ನಿಂಗ್ಗಳು ಗುಂಡಿ ಭಾಳ ಬಿದ್ದ್ಬಿಟ್ಟಿದಾವೆ. ಮಳೆ ಬಂದ್ರೆ ಗುಂಡಿ ಭಾಳ ಬೀಳ್ತಾವೆ ಇಲ್ಲಿ. ಮಳೆ ಬಂದಿಲ್ಲ ಅಂದ್ರೆ ರೋಡ್ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಅಷ್ಟೇ. ಏನು ಮಾಡಕ್ ಬರಲ್ಲ. ನೋಡಿ ಬಾಳೆಗುಳಿ ಕ್ರಾಸ್ ಹತ್ರ ಬಂತು. ಒಳ್ಳೆ ಊಟ ಮಾಡಬೇಕು. ಇನ್ನೇನು ಬೆಳಿಗ್ಗೆದು ಮಧ್ಯಾಹ್ನದ ಸೇರಿ ಆಗುತ್ತೆ ನಮ್ದು. ಇನ್ನೇನು ಹೊಸ ವರ್ಷ ಆದಂಗೆ ಆಗ್ತದಂತೇಳಿ ನರಸಿಂಹಣ್ಣ ಹೇಳ್ತಾನಲ್ಲ ಹಂಗೆ. ಅದು ನಮ್ಮ ದುರ್ಗದ ಗಾಡಿನೂ ಅಲ್ಲಿ ನಿಲ್ಸಿದ್ದ. ತಿಂಡಿ ತಿನ್ನೋನ್ ಬಾ ಅಂದೆ. ಸರಿ ಮುಂದೆ ಮಾಡೋಣ ಬಾರೋಣ ಬಾಳೆಗುಳಿ ಕ್ರಾಸ್ನಾಗ ಅಂದ. ಸರಿ ಆಯ್ತು ಬಾ ಅಂತೇಳಿ ಹೋಗ್ತಾ ಇದ್ದೀನಿ ನಾನು. ಈ ಡಬ್ಬ ಗಾರ್ಡನ್ ಯಾರು ಗುರು ಸೆಂಟ್ರಿಗೆ ಬರ್ತಾನೆ. ಆ ಕಡೆ ಅವನ ರೋಡ್ನಾಗ ಹೋಗೋಕೆ ಏನಾಗೈತೆ. ಈ ಕಡೆ ಅದು ಆ ಕಡೆ ಸೈಡ್ಗಿರಲ್ಲ, ಈ ಕಡೆ ಸೈಡ್ಗಿರಲ್ಲ, ಕರೆಕ್ಟಾಗಿ ಸೆಂಟ್ರಿಗೆ ಇರ್ತಾರೆ. ಅಪೋಸಿಟ್ ಬರೋರು ಪಾಸ್ ಆಗ್ದಂಗೆ ಮಿರರ್ ಹೊಡ್ಕೊಂಡು ಹೋಗಂಗೆ. ಒಂಚೂರು ಕ್ರಾಸ್ ಮಾಡಿ ಕೈ ಬಿಟ್ರೆ ಅವನದು ಮಿರರೇ ಹೋಗ್ಬಿಡ್ತೈತೆ. ನಮ್ಮ ಗಾಡಿಯಿಂದ ಕ್ರಾಸ್ ಮಾಡಿ ಕೈ ಬಿಟ್ರೆ ಹಂಗಾಗುತ್ತೆ ನೋಡಿ. ಇವಾಗ ನಾನು ಹಿಂಗೆ ಸೆಂಟ್ರಲ್ಲಿ ಹೋಗ್ತಾ ಇದ್ದೀನಲ್ಲ, ಈ ಥರ ಸೆಂಟ್ರಲ್ಲಿ ಹೋಗ್ತಾರೆ ನೋಡಿ. ಮೊನ್ನೆ ಹೋಗಿ ಸಿಗೋಣ ಗುರು ನಿತ್ಯ ಅಂತೇಳಿ. ಶ್ರೀ ಮಂಜುನಾಥ ಸ್ವಾಮಿ ಯಾರಿಗಂತ ಗೊತ್ತಿಲ್ಲ ಗಾಡಿ ಇದು. ನೀವು ನಿಲ್ಸಿದ್ವಿ ಇವಾಗ ಬನ್ನಿ ತಿಂಡಿಸ್ತೀನಿ. ಅಂಕೋಲಾದಾಗ ಬಂದು ತಿಂಡಿ ತಿಂದು ಹೊರಟೆ. ಟೈಮ್ ನೋಡಿದರೆ 11:30 ಆಗೈತೆ. ಬಂದು ಇನ್ನು 160 ಕಿಲೋಮೀಟ್ರ್ ಐತೆ ಅನ್ಲೋಡಿಂಗ್ ಪಾಯಿಂಟು. ಹೋಗ್ಬೇಕು ಬೆಳಗ್ಗೆ 7:30ಇಂದ 11:30 ತನಕ 130 ಕಿಲೋಮೀಟ್ರ್ ಅಷ್ಟೇ ಬಂದಿರೋದು. ಕಲ್ಗಟ್ಟಿಗಿಂದ 290 ಕಿಲೋಮೀಟ್ರ್ ಇತ್ತು ಮಂದಾರ್ತಿ. ನಾನು ಉಡುಪಿಗೆ ಹೋಗಂಗಿಲ್ಲ, ಮಂದಾರ್ತಿ ಅಂತ ಬರುತ್ತೆ. ಬ್ರಹ್ಮವರದಿಂದ ಒಳಕ್ಕೆ ಹೋಗ್ಬೇಕು ಪಾರ್ಕೂರಿಂದ. ಆ ಲೈಟ್ ಗಾಡಿ ಹೋಗ್ತೈತೆ ಇಲ್ಲ ನೋಡ್ಬೇಕು. 170 ಕಿಲೋಮೀಟ್ರ್ ಹೋದರೆ 3:30-4 ಗಂಟೆಗೆ ಹೋಗ್ತೀನಿ. ಇವತ್ತೇನು ಅನ್ಲೋಡಿಂಗ್ ಆಗಲ್ಲ, ಹೊಗೆನೆ ನಾಳೆದೆ. ಇವತ್ತೇನು ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ಕೈ ಬಿಡೋದು. ಶಾಂಪಲ್ ತಗೊಂಡ್ರೆ ಬೆಳಗ್ಗೆ ಬೇಗ ಖಾಲಿ ಆಗುತ್ತೆ. ನೋಡೋಣ ನಾಳೆ ನಾಳೆನೇ ಲೋಡ್ ಮಾಡೋಕ್ಕೆ ಟ್ರೈ ಮಾಡೋದಂತೆ. ಇಲ್ಲಾಂದ್ರೆ ಒಟ್ಟು ಒಂದು ದಿವಸ ಹೋಗುತ್ತೆ ಗುರು ಹೆಂಗಂದ್ರೂ. ಯಾಕಂದರೆ ಅವ್ನು ಖಾಲಿ ಮಾಡೋದೇ ಸಾಯಂಕಾಲ ಆಗುತ್ತೆ. ಬೇಗ ಖಾಲಿ ಮಾಡಿಕೊಟ್ರೆ ಅಂದರೆ ಮತ್ತೆ ಈ ಟೈಮಿಗೆ ಖಾಲಿ ಆಯ್ತಂದ್ರೆ ಲೋಡ್ ಮಾಡಿಬಿಡ್ಬೋದು. ಬರೀ ಫೋನ್ ಮಾಡಿ ಹೇಳಿದರೆ ಗಾಡಿ ಎಂಟ್ರಿ ಮಾಡಿಬಿಡ್ತಾರೆ ನಾನು ಹೋಗೋ ಅಷ್ಟೊತ್ತಿಗೆ. ನೋಡೋಣ ಅದು ಏನಾಗ್ತತೋ ನಾಳೆ ನೋಡೋಣಂತೆ. ಇವಾಗ ಹೋಗೋಣ. ಏನೋ ಗುರು ನಾನು ಮಳೆ ಸಿಕ್ಕಾಬಟ್ಲೆ ಬರ್ತೈತಂತ ನೋಡಿದರೆ ಇಲ್ಲಿ ನಾಳೆ ಸುಮ್ಮನೆ ಸೆಕೆ ಆಗ್ತೈತೆ. ಮಳೆ ಮುಂದಕ್ಕೆ ಹೋದಂಗೆಲ್ಲ ಇನ್ನೂ ಬರ್ಬೋದೇನೋ. ಅಂಕೋಲಾಗ ಬಂದ ಇಟ್ಗೆನ ಸೆಕೆ ಜಾಸ್ತಿ ಆಗಿಬಿಡ್ತು. ನೋಡೋಣ ನಮ್ಮ ಗುರು ಅಣ್ಣವ್ರು ಸಿಕ್ಕರೆ ಮಾತಾಡ್ಸ್ಕೊಂಡು ಹೋಗೋಣ. ಒಂದು ಫೋನ್ ಹಾಕೋಣಂತ ಹೋಗಿ. ಇಲ್ಲಾಂದರೆ ಟೈಮ್ ಇಲ್ಲ ಅಂದರೆ ಹಂಗೆ ಹೋಗೋಣಂತೆ. ನೋಡೋಣ ಬನ್ನಿ ಇವಾಗ ಮುಂದೆ ಸಿಗೋದ್ರೆ. ಇದು ಕಾಳಿ ನದಿ ಅಂತಾರೆ ಇದನ್ನ. 2 ವರ್ಷ ಆಯ್ತೇನೋ ಇಲ್ಲಿಗೆ. ಇದು ಗುಡ್ಡ ಲ್ಯಾಂಡ್ ಸ್ಲೈಡ್ ಆಗಿ. ನನಗೆ ಇಲ್ಲಿಗೆ ಬಂದಾಗೆಲ್ಲ ಪ್ರತಿ ಸಲ ಬಂದಾಗೆಲ್ಲ ಈ ಫೋಕ್ ಲ್ಯಾಂಪ್ ಇಟಾಚಿ ಮತ್ತು ಅಲ್ಲಿ ಇದೆಯಲ್ಲ ಅದನ್ನ ನೋಡಿದಾಗೆಲ್ಲ ಕೇರಳ ಡ್ರೈವರ್ ಅರ್ಜುನ ನೆನಪಿಗೆ ಬರ್ತಾನೆ. ಭಾರತ್ ಬೆಂಚ್ ಗಾಡಿ ಒಳಗಡೆ ಹೋಗಿತ್ತಲ್ಲ ನೀರೊಳಗಡೆ. ಇಲ್ಲಿಗೆ ಬಂದಾಗೆಲ್ಲ ಅವನು ನೆನಪು ಬಂದೇ ಬರುತ್ತೆ. ಯಾಕಂದರೆ ಪಾಪ ಇನ್ನೂ ಚಿಕ್ಕ ವಯಸ್ಸು. ನಿಲ್ಸ್ ಮಕ್ಕೊಂಡಿದ್ದಾನೆ ಹಂಗೆ ನಿದ್ದೆಗಣ್ಣಾಗ ಜಾರಿ ಬಿಟ್ನಲ್ಲ ಚಿರನಿದ್ರೆಗ ಅಂತೇಳಿ. ಡ್ರೈವರ್ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಇಲ್ಲಿಗೆ ಬಂದಾಗೆಲ್ಲ ನೆನಪು ಆಗ್ತಾನೆ ಇರುತ್ತೆ. ಯಾವಾಗ ಬಂದರೂ ನಮ್ಮ ಜೊತೆಗೆ ನಮ್ಮ ಶಿಷ್ಯ ಇದ್ರು ಅವನಿಗೆ ಹೇಳ್ತಿರ್ತೀನಿ, ಇಲ್ಲೇ ನೋಡು ಭಾರತ್ ಬೆಂಚ್ ಗಾಡಿ ಒಳಗೆ ಹೋಗಿತ್ತು ಅಂತೇಳಿ. ಇವಾಗ ನೀರು ಫುಲ್ ಬಂದಿದೆ. ಇಲ್ಲೊಂದು ಹೋಟ್ಲ್ ಇತ್ತು, ರಾಜಸ್ಥಾನಿ ಹೋಟ್ಲು, ಬಂದ್ ಮಾಡಿಬಿಟ್ಟಿದ್ದಾನೆ ಅವನು. ಲ್ಯಾಂಡ್ ಸ್ಲೈಡ್ ಆತಲ್ಲ ಅವಾಗಲೇ ಬಂದ್ ಮಾಡ್ಕೊಂಡು ಹೋದ ನೋಡಿ. ಅವಾಗ್ಲಿದ್ದ ಓಪನ್ನೇ ಮಾಡಿಲ್ಲ ಪಾಪ. ಚಿಕ್ಕ ಮಕ್ಕಳಿದ್ರು ಅವನಿಗೆ. ಹೋಗ್ಬಿಟ್ಟ. 2 ವರ್ಷ ಆಗಕ್ಕೆ ಬಂತೇನೋ. ಇದೇ ಆಗಸ್ಟ್ ತಿಂಗ್ಳಾಗೇನೋ ಆಗಿತ್ತು. ಸರಿಯಾಗಿ ಡೇಟು ತಿಂಗಳು ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿ ಈ ಊರಿನರೂ ಹೋಗಿದ್ರು 2-3 ಅದರಲ್ಲಿ ಕೊಚ್ಕೊಂಡೆ ನೀರಿನಲ್ಲಿ. ಪಾಪ ಒಂದು ಟ್ಯಾಂಕರಿಂದ ಇದೇ ಸಿಗಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಟ್ಯಾಂಕರ್ ಡ್ರೈವರ್ದು. ಬನ್ನಿ ಮುಂದೆ ಹೋಗೋಣ. ಏನು ಮಾಡ್ತೀರಾ
ಸ್ನೇಹಿತರೆ, ಇದು ಗಂಗಾವಳಿ ನದಿ ಅಂತಾರೆ. ನಾನು ಕಾಳಿ ನದಿ ಅಂದ್ಬಿಟ್ಟೆ. ನನಗೆ ಬೋರ್ಡ್ ನೋಡಿಲ್ಲ, ಹೆಸರು ಮರ್ತ್ಬಿಟ್ಟಿದ್ದೆ. ಇವಾಗ ಬೋರ್ಡ್ ನೋಡಿದಾಗ ಗೊತ್ತಾಗಿದ್ದು ಗಂಗಾವಳಿ ನದಿ ಅಂತ. ಕಾಳಿ ನದಿ ಅನ್ಕೊಂಡ್ಬಿಟ್ಟಿದ್ದೆ. ಸಾರಿ, ಗೊತ್ತಿದ್ರೆ ತಪ್ಪಾಗಿ ಹೇಳಿದ್ನಂತ ತಿಳ್ಕೊಬೇಡಿ. ನಾನು ಬೋರ್ಡ್ ನೋಡಿಲ್ಲ, ಗಂಗಾವಳಿ ನದಿ ಅಂತಾರೆ ಅಂತ. ನದಿ ಬ್ರಿಡ್ಜ್ ದಾಟಿ ಹೋಗ್ತಾ ಇದೀವಿ ನೋಡಿ. ವ್ಯೂ ಮಾತ್ರ ಸೂಪರಾಗಿ ಕಾಣ್ತಿದೆ. ಆದರೆ ಸೆಕೆನೂ ಆಗ್ತೈತೆ, ಮಳೆ ಬರ್ತಿಲ್ಲ, ಏನಿಲ್ಲ. ನಮ್ಮ ಮಂಗಳೂರಲ್ಲಿ ಮಳೆ ಹೆಂಗೈತೆ ಗೊತ್ತಿಲ್ಲ. ನಮ್ಮ ರೀಲ್ ಸ್ಟಾರ್ ಅನಿಲ್ ಕುಮಾರ್ ಅವ್ರು ಬಂದಿದ್ದಾರೆ ಮಂಗಳೂರಿಗೆ. ಅವ್ರದ್ದು ಇವತ್ತು ಖಾಲಿ ಆಗುತ್ತೆ, ನಮ್ಮದು ನಾಳೆ ಖಾಲಿ ಆಗುತ್ತೆ. ನೋಡೋಣ, ನಮಗೆ ನಾಳೆ ಸಿಕ್ಕರೆ ಸಿಗ್ಬೋದೇನೋ. ಅವರು ಸಿಗ್ತಾರೋ ಇಲ್ಲ ಡೌಟು. ಸಿಗ್ತೀನಿ ಅಂತ ಹೇಳಿದ್ದಾರೆ. ಗೋಕರ್ಣ ಇನ್ನೊಂದು 12 ಕಿಲೋಮೀಟ್ರ್ ಐತೆ. ಪಾರ್ಟಿ ಫೋನ್ ಮಾಡಿದ್ದ, ಬೇಗ ಫ್ಯಾಕ್ಟ್ರಿ ಹತ್ರ ಹೋಗಂತೇಳಿ. ಇವಾಗ ಏನು ಖಾಲಿ ಮಾಡಿಸ್ತೀನಿ ಅನ್ನೋ ರೇಂಜಿಗೆ ಹೇಳ್ತಾರೆ ಗುರು. ಫ್ಯಾಕ್ಟ್ರಿಗೆ ಮಾಲಿಲ್ಲ ಅಂತಂದು. ಫ್ಯಾಕ್ಟ್ರಿಗೆ ಹೋದ್ಮೇಲೆ ಯಾರು ಕೇಳಲ್ಲ ನಮಗೆ ಏನು ಅಂತೇಳಿ. ಹೋಗಿ ಬಿಲ್ ಕೊಟ್ಟು ಶಾಂಪಲ್ ತಗೊಂಡ್ರೆ ಮುಗೀತು. ನಾವು ದುರ್ಗಕ್ಕೆ ತುಂಬ್ತೀವಲ್ಲ ಗೋದ್ರೇಜ್ಗೆ, ಅಲ್ಲಿನೂ ಹಂಗೆ ಹೇಳೋದು ಪಾರ್ಟಿ, ಬೇಗ ಬಾ ಪ್ರೊಡಕ್ಷನಿಗೆ ಮಾಲಿಲ್ಲ ಅಂತಾರೆ. ಅಲ್ಲಿಗೆ ಹೋದ್ಮೇಲೆ ಗೋಡನ್ ಫುಲ್ ಐತೆ, ಮೆಕ್ಕೆಜೋಳ ಗಾಡಿ ಇದ್ದಾವೆ, ಅವಿದ್ದಾವೆ ಇದಾವೆ ಅಂತಂದು ಲೇಟ್ ಮಾಡ್ತಾರೆ. ಹಂಗಾಗುತ್ತೆ. ಅಂದರೆ ಅವ್ರಿಗೆ ಒಟ್ಟು ಬೇಗ ಗಾಡಿ ಬಂದು ಅವ್ರ ಮುಂದೆ ನಿಂತ್ಕೊಂಡ್ಬಿಟ್ರೆ ಯಾವ ಟೆನ್ಷನ್ ಇರಲ್ಲ. ಅವ್ರು ಹಂಗೆ ಮಾಡೋದು ನೋಡಿ. ಏನು ಕಾಣ್ತಿದೆ ನೋಡಿ ಈ ಕಡೆ ಗುರು. ಇಲ್ಲಿ ಬಿಸಿ ನೀರು ಅಂತೀನಿ. ಇಲ್ಲೇ ಸಿಹಿ ನೀರು ಬರ್ತವೆ ಕುಡಿಲಿಕ್ಕೆ, ಅಲ್ಲಿ ಬರ್ತಿದ್ದಾವೆ. ಇಲ್ಲೆಲ್ಲ ಗಾಡಿ ನಿಲ್ಸಿದ್ದಾರೆ ನೀರಿಗೋಸ್ಕರನೇ. ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದ್ರು ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಡೌನಲ್ಲಿ ಗಾಡಿ ಆಕ್ಸಿಡೆಂಟ್ ಆಗ್ತಾವೆ ಅಂತೇಳಿ. ಈ ಡೌನು ಹೊಸಬ್ರು ಬಂದರೆ ಸೀದಾ ರೇಲಿಂಗ್ ಮುರ್ಕೊಂಡು ಆ ಕಡೆಗೆ ಹೋಗ್ಬಿಡ್ತಾರೆ. ರೇಲಿಂಗ್ ತಡೆಯೋದಿಲ್ಲ ಗಾಡಿಗೆ. ನೋಡಿ ಹೋಗಿದ್ದಾವೆ ಆಲೆ ರೇಲಿಂಗ್ ಎಲ್ಲ ಹೊಸದು ಎಲ್ಲೆಲ್ಲ ಹಾಕಿದಾರೆ ಅಲ್ಲೆಲ್ಲ ಗಾಡಿ ಪಲ್ಟಿ ಹೊಡೆದಿರವೆ. ಇಲ್ಲಿ ಏನಿಲ್ಲ, ಒಂಚೂರು ಡೌನ್ ಐತ್ಗುರು ಅಷ್ಟೇ. ಡೌನು ಟರ್ನಿಂಗ್ ಅದಾವೆ. ಹೊಸಬ್ರಿಗೆ ಗೊತ್ತಾಗಲ್ಲ, ಹೈಟ್ ಲೋಡ್ ಗಾಡಿ ಪಲ್ಟಿ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಈ ಥರ ಇದೆ ಅಷ್ಟೇ. ಮುಂದೆ ನೋಡ್ಕೊಂಡು ವ್ಯೂ ಎಷ್ಟು ಸೂಪರಾಗಿ ಕಾಣ್ತಾ ಇದೆ. ಈ ಕಡೆ ಬರೀ ತೆಂಗಿನ ಮರ ಕಾಣ್ತಾ ಇದ್ದಾವೆ. ಇಲ್ಲಿ ಎಲ್ಲಿ ನೋಡಿದ್ರು ಇಲ್ಲಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದಕ್ಕೋಸ್ಕರನೇ ಈ ಥರ ವ್ಯೂ ಎಲ್ಲಿ ಕಾಣೋದಿಲ್ಲ. ಆ ಕಡೆ ನಾಗ್ಪುರ ಲೈನ್ನಾಗಂತೂ ಕಾಣಲ್ಲ. ಈ ಕಡೆದು ಮಾತ್ರ ಅಲ್ಟಿಮೇಟ್ ಅಂತಲ್ಲಿ ಟರ್ನಿಂಗ್ನಾಗ ಸೀದ್ಗಿದ ಹೋದೇನು. ಟರ್ನಿಂಗ್ ಹೊಡ್ಕೊಂಡು ಹೋಗೋಣ. ಇನ್ನು 50 ಕಿಲೋಮೀಟ್ರ್ ಐತೆ. 4 ಗಂಟೆ ಅಷ್ಟೊತ್ತಿಗೆ ಹೋಗ್ಲಿಗೆ. ನಿಧಾನಕ್ಕೆ ಹೋದ್ರೆ ಆರಾಮಾಗಿ ಆಟ ಆಡ್ಕೊಂತಾನು. ಏನು ಟೆನ್ಷನ್ ಇಲ್ಲ. ಫೋನ್ ಬಂದಿತ್ತು ನಾಳೆ ಖಾಲಿ ಮಾಡ್ತೀನಿ ಅಂತಂದು. ಸರಿ ಆಯಿತು, ಓಕೆ ಅಂತ ಡನ್ ಮಾಡಿದ್ನಿ. ಏನು ಮಾಡ್ತೀರ ಅವ್ರು ಹಂಗೆ ಹೇಳಿದ್ಮೇಲೆ. ಈ ಅಣ್ಣ ಬೈಕ್ನೇನು ಗುರು ಎತ್ಲಾಗ ನೋಡ್ಕೊಂಡು ಎತ್ಲಾಗ ಬರ್ತಾನೆ. ಬೇಗ ಟರ್ನಿಂಗ್ ತಗೊಂಡು ಈ ಕಡೆ ಬರಬೇಕು. ಬಿಟ್ಟು ಸೆಂಟ್ರಿಂಗ್ ನಿಲ್ಸಾನೆ. ಮರವಂತೆ ಬೀಚ್ ಹತ್ರ ಸ್ಟಾಪ್ ಹಾಕೋಣ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಪ್ರತಿ ಟ್ರಿಪ್ ಬಂದಾಗೆಲ್ಲ ಮರವಂತೆ ಬೀಚ್ ಹತ್ರ ನಿಲ್ಲಿಸ್ತಿದ್ವಿ. ತಿಪ್ಪೇಶಿ ಸಂತ ಜೊತೆಗಿದ್ರು ನಿಲ್ಲಿಸಿದ್ದೆ. ಇವಾಗ ಯಾರೂ ಇಲ್ಲ, ಸುಮ್ಮನೆ ಹೋಗೋದು. ಯಾರನ್ನ ಪರಿಚಯ ಇರೋರು ಸಿಕ್ಕರೆ ನಿಲ್ಸೋದು, ಇಲ್ಲ ಅಂದರೆ ಹೋಗ್ತಾ ಇರೋದೆ. ಬನ್ನಿ, ಯಾವ್ದು MHR ಗಾಡಿ ಇಲ್ಲಿ ಹೋಗ್ತೈತೆ. ದುರ್ಗದ್ದಲ್ಲ ಬಿಡಿ ಗುರು. ಮರವಂತಿ ಬೀಚ್ ಹತ್ರ ನೋಡಿ ಎಷ್ಟೊಂದು ಫುಲ್ ರಶ್ ಇದೆ. ಯಾಕೋ ಗೊತ್ತಿಲ್ಲ, ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ. ಮೋಸ್ಟ್ಲಿ ಇಲ್ಲಿ ಯಾವುದೋ ಮಾರ್ಕೆಟ್ ಬೇರೆ ಇತ್ತು ಗುರು. ನೋಡಿ ಹಿಂದೆ ನೋಡಿದ್ರು ಫುಲ್ ಜನ ಆ ಕಡೆ ಈ ಕಡೆ ರೇಲಿಂಗ್ ಹಾಕ್ಬಿಟ್ಟಿದ್ದಾರೆ. ರೇಲಿಂಗ್ ಅಂದರೆ ಬ್ಯಾರಿಗೇಟ್ ಇಟ್ಬಿಟ್ಟಿದ್ದಾರೆ. ನಿಲ್ಲಿಸಿ ಚಹಾ ಕುಡಿಯೋಣ ಅಂತ ಇದ್ದೆ. ಚಹಾ ಕುಡಿಯೋಕ್ಕೇ ಆಗ್ತಿಲ್ಲ, ಯಾಕಂದರೆ ನಿಲ್ಸೋಕ್ಕೆ ಜಾಗನೇ ಇಲ್ಲ ಗುರು. ಈ ಊರಾಗ ಜಾತ್ರೆ ಐತೆ ಗುರು, ಅದಕ್ಕೆ ಮೋಸ್ಟ್ಲಿ ಇರ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಇವತ್ತು ಭೀಮ್ ನಮಾಸೆ ಗುರು, ಅದಕ್ಕೆ ಇಲ್ಲಿ ದೇವಸ್ಥಾನ ಇದೆಯಲ್ಲ, ನಾಗರ ಪಂಚಮಿ ಇವತ್ತಿನಿಂದ, ಅದಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿರೋದು ನೋಡಿ. ಇಲ್ಲೇ ದೇವಸ್ಥಾನ. ಅದಕ್ಕೆ ನಾನು ಇಷ್ಟು ದಿವಸ ಇಲ್ಲಿ ಬಂದ್ರೂ ದೇವಸ್ಥಾನ ನೋಡಿಲ್ಲ. ಯಾಕಂದರೆ ನಾವು ಮುಂದೆ ನಿಲ್ಲಿಸ್ತಿದ್ದು, ಅದಕ್ಕೆ ಇಷ್ಟಕ್ಕೊಂದು ರಶ್ ಇರೋದು. ನಾನು ಯಾಕೆ ರಶ್ ಅಂದ್ಕೊಂಡೆ. ರೋಡಲ್ಲೆಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಗಾಡಿ. ಪಾಪ ಪೊಲೀಸ್ನರು, ನಮ್ಮ ಕರ್ನಾಟಕ ಪೊಲೀಸರೆಲ್ಲ ರೆಡಿ ಸೈಡಿಗೆ ಕಳಿಸ್ತಾ ಇದ್ದಾರೆ ನೋಡಿ. ಅಲ್ಲಿ ಮುಂದೆ ಒಂದು ಗಾಡಿ ಹೋಗ್ತಿದೆ. ಆ ಗಾಡೀಲಿ ನಮ್ಮ ಸಬ್ಸ್ಕ್ರೈಬರ್ ಇರ್ಬೋದು. ಅಲ್ಲಿ ಭಟ್ಕಳದಿಂದ ನನಗೆ ಓವರ್ಟೇಕ್ ಮಾಡೋನು, ನಾನು ಓವರ್ಟೇಕ್ ಮಾಡ್ತಿದ್ದೆ. ಇವಾಗ ಇಲ್ಲಿ ಬಂದು ಪಕ್ಕದಲ್ಲಿ ಯಾರ ನೋಡ್ದ. ಯಾಕಂತ ನೋಡಿದರೆ ಅವಾಗ ನಕ್ಕರೆ ಗೊತ್ತಾಗ್ತದೆ ನಮಗೆ ಪರಿಚಯ ಇರೋರೆ ನಗೋದು ಅಂತೇಳಿ. ಅವಾಗಿದ್ದು ಟೀ ಕುಡಿಯೋದು ನಡಿ ಅಂತಂದೆ. ನಡಿ ಆಯ್ತಣ್ಣ ಬಾ ಅಂತಂದ. ಹೋಗಿ ಟೀ ಕುಡಿಸ್ಬೇಕು. ಟೀ ಕುಡ್ಕೊಂಡು ಹೋಗ್ಬೇಕು. ಇವಾಗಿನ್ನ ಜಸ್ಟ್ ಟೋಲ್ ಗೇಟಾಗಿ ಟೀ ಕುಡಿದು ಬಂದೆ. ನೋಡೋಣ ಎಲ್ಲಿ ನಿಲ್ಲಿಸ್ತಾನ, ನಿಲ್ಲಿಸು ಅಂತ ಹೇಳಿದ್ದೀನಿ. ಅಲ್ಲಿ ನಿಲ್ಲಿಸಿ ಮಾತಾಡಿಸ್ಕೊಂಡು ಹೋಗ್ಬೇಕು. ಹಂಗೇನಿಲ್ಲ ಗುರು, ನಾವು
ನಮಗೆ ಯಾರು ಎಲ್ಲಿ ಮಾತಾಡ್ಸಿದ್ರು ಕೈ ಅಂದ್ರು ಫಸ್ಟ್ ನಾನು ಸೊನ್ನೆ ಮಾಡಿ ಸಿಗ್ನಲ್ ಕೊಡೋದೇ ಈ ಸಿಗ್ನಲ್ಲು ಟೀ ಕುಡಿಯೋಣ ಅಂತಂದು. ಇದು ಹಿಂಗಂದ್ರೆ ಬೇರೆ ಅರ್ಥ ತಿಳ್ಕೊಬೇಡಿ, ಹಿಂಗಂದ್ರೆ 90 ಅಂತಂದು. ನನಗೆ ಯಾರೇ ಸಿಕ್ಕರು ಗಾಡಿಯಲ್ಲಿ ಮಾತಾಡ್ಸಿದ್ರೆ ನಾನು ಇದೇ ಸಿಗ್ನಲ್ ಕೊಡೋದು, ಮುಂದೆ ಟೀ ಕುಡಿಯೋಣ ಅಂತೇಳಿ ಅವಾಗ ಗಾಡಿ ನಿಲ್ಲಿಸ್ತಾರೆ. ಆ ಸಿಗ್ನಲ್ ಕೊಡ್ತೀನಿ ಅಷ್ಟೇ. ನಮಗೆ ತುಂಬ ಖುಷಿ ಆಗುತ್ತೆ, ಯಾಕಂತೀರ ರೋಡಲ್ಲಿ ಹೋಗ್ಬೇಕಾದ್ರೆ ನನ್ನನ್ನು ನೋಡಿ ನೀವು ಗುರ್ತು ಹಿಡಿತೀರಲ್ಲ, ಹಂಗಾಗಿ ಭಾಳ ಖುಷಿ ಆಗುತ್ತೆ. ಬೆಳಿಗ್ಗೆ ಒಬ್ರು ಸಿಕ್ಕಿದ್ರು, ಅವರು ಹಿರಿಯೂರ್ಯರು, ಅದೇ ಯಲ್ಲಾಪುರ ಘಾಟಲ್ಲಿ ಮಾತಾಡ್ಸಿದ್ರು ಅದನ್ನ. ಇವಾಗ ಇವ್ರು ಎಲ್ಲಿ ನಿಲ್ಲಿಸ್ತಾರ ನೋಡೋಣ. ಟೋಲ್ ಗೇಟ್ ಹತ್ರ ನಿಲ್ಲಿಸ್ಬೋದೇನೋ, ಗಾಡಿಯಲ್ಲಿ ಬ್ರೇಕ್ ತಗಂತು ಅಲ್ಲಿ ನಿಲ್ಲಿಸ್ಬೋದು, ಇಲ್ಲ ಟೋಲ್ ಗೇಟ್ ಹತ್ರ ನಿಲ್ಲಿಸ್ಬೋದು. ಇಲ್ಲೇ ಸೈಡ್ ಹಾಕಿದ್ರು ನೋಡಿ, ನಾನು ಇಲ್ಲೇ ಸೈಡಿಗೆ ತಾಂತ ಇದ್ದೀನಿ. ಯಾರಿಗೂ ಈ ಕಾರ್ನೇನು ನಾನು ಇಂಡಿಕೇಟ್ರ್ ಹಾಕಿ ಸೈಡಿಗೆ ತಾಂತ ಇದ್ದೀನಿ. ಹಂಗಾದ್ರೆ ಲೆಫ್ಟ್ ಸೈಡ್ನಾಗೆ ನುಗ್ತಾನೆ ಬಂದು. ಇಂಡಿಕೇಟ್ರ್ ಏನಕ್ಕೆ ಹಾಕಿರ್ತಾರೆ ಯಾಕೆ ಅನ್ನೋದು ಏನು ಗೊತ್ತೇ ಆಗೋದಿಲ್ಲ ಜನಗಳಿಗೆ. ಅದು ಇಂಡಿಕೇಟ್ರ್ ಅಂದರೆ ಏನು ಅದ್ರ ಅರ್ಥನೇ ಗೊತ್ತಿಲ್ಲ. ಇಂಡಿಕೇಟ್ರ್ ಹಾಕಿದ್ರೆ ಲೆಫ್ಟಿಗೆ ಹೋಗ್ತೈತೆ ಗಾಡಿ, ನಾನು ರೈಟಿಗೆ ಹೋಗೋಣ ಅನ್ನಲ್ಲ. ನೀವು ಎಷ್ಟೋ ಸರಿ ನೋಡಿ ದೊಡ್ಡ ಗಾಡಿಯರು ಲೆಫ್ಟ್ ಸೈಡಿಗೆ ಇಂಡಿಕೇಟ್ರ್ ಹಾಕಿ ಯಾವ್ರಣ್ಣ ಗದಗ್ನರು ಹೆಸರು ಕೇಳೋದು ಮರ್ತುಬಿಟ್ಟೆ ನೋಡಿ. ನವೀನ್ ಅಂತೇಳಿ ಬಂದರು ಬಾ ಮುಂದೆ. ಇವಾಗ ಹೊರಟಿದ್ರು ಅಣ್ಣ ಕೇರಳಕ್ಕೆ ಹೊಲ್ಟಾರೆ ಸಕ್ಕರೆ ತುಂಬ್ಕೊಂಡು. ಉಡುಪಿ ಗಾಡೀಲಿ ಅವಾಗಲೇ ಬಂದು ಆರ ನೋಡಿದ್ರು, ಇವಾಗ ಬಂದು ನಿಲ್ಲಿಸಿ ಟೀ ಕುಡೋದು ಹೊರಟಿವಿ. ಇದೇ ನೋಡಿ ಗಾಡಿ. ಹೋಗೋಣ ಅಣ್ಣ, ಬನ್ನಿ ಮತ್ತೆ ಸಿಗೋಣ. ಹಾಂ ಸರಿ ಹೋಗೋಣ, ಸರಿ ಹಾಂ ಬಾಯ್ ಟಾಟಾ. ಹಾಂ ಟೀ ಕುಡಿದ್ವಿ, ಟೀ ಕುಡ್ದು ಹೊರಟ್ವಿ. ಕೇರಳಕ್ಕೆ ಹೊರಟಿದ್ದಾನೆ, ಹ್ಯಾಪಿ ಜರ್ನಿ. ಅಯ್ಯೋ ಗದಗ್ನಂತೆ ಅಣ್ಣ, ಇಲ್ಲೇ ಕುಂದಾಪುರದ ಗಾಡಿ ಓಡಿಸೋದು, ಶಿರೂರಂತೆ. ಬಾಗ್ರು ಇನ್ನೊಂದ್ಸಲಿ ಓವರ್ಟೇಕ್ ಮಾಡ್ಕೊಂಡು ಅವಾಗ ಬಂದಲ್ಲ ಹಂಗೆ ಸುಯ್ ಅಂತಂದು ಎಲ್ಲ ಹೋದ ಗುರು ಅಣ್ಣಯ್ಯ. ಟೀ ಕುಡ್ದು ಹೊರಟ್ವಿ. ಪಾಪ ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ನಮಗೊಂಥರ ಖುಷಿ. ಜೊತೆಯಲ್ಲಿ ಇದು ನಮ್ಮನ್ನು ನೋಡಿ ಕಂಡುಹಿಡಿತಾರಂತೇಳಿ ಇನ್ನೂ ಸ್ವಲ್ಪ ಹೊತ್ತು ಮಾತಾಡೋಣ ಅಂತಿದ್ದೆ. ಅಣ್ಣ ಕೇರಳಕ್ಕೆ ಹೊರಟಿದ್ದಾನೆ, ನನಗೂ ನಿದ್ದೆ ಬಂದಂಗೆ ಹೋಗ್ತಿತ್ತು. ಯಾಕೋ ಮಧ್ಯಾಹ್ನಕ್ಕೇನೆ ಎಂಥ ನಿದ್ದೆ ಗುರು, ದರಿದ್ರದಿದು. ಅದಕ್ಕೆ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಡೋಣ ಅಂತ ಬಂದೆ. ಪಾಪ ಅಣ್ಣ ಬೇಜಾರಾದ್ದೇನೋ, ಟೀ ಕುಡ್ದು ಹಂಗೆ ಹೊರಟ್ಬಿಟ್ಟ ಅಂತೇಳಿ. ಬೇಜಾರು ಆಗ್ಬೇಡಣ, ಇನ್ನೊಂದ್ಸಲಿ ಸಿಗೋಣ. ಸಿಗ್ತೀರಣ್ಣ, ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ. ಬಾ ಮುಂದ್ಗಡೆ ಓವರ್ಟೇಕ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಕೊತೀನಿ. ಬಂತು ನೋಡಿ ಅಣ್ಣನ ಗಾಡಿ, ಟಾಟಾ ಗಾಡಿ. ಅದನ್ನು 16 ಇಲ್ವೋ ಫೇಸ್ 2 ಗಾಡಿ ಇರಬೇಕು, ಮಾಡಲಿ ಅದೋ ಕೇಳಲಿಲ್ಲ. ಗಾಡಿ ಅಂತೂ ಸಿಕ್ಕಾಪಟ್ಲೆ ಓಡ್ತಿದೆ ನೋಡಿ, ಹಿಂದ್ಗಡೆ ಬರ್ತಾ ಇದೆ ಇದೇ ಗಾಡಿ. ಸಿಕ್ಕಾಪಟ್ಲೆ ಓಡ್ತೈತೆ. ಅಣ್ಣ ಕಣ್ಣಿಗೆ ಕಾಣ್ದಂಗೆ ಓಡ್ತದೆ ನೋಡಿ. ಹ್ಯಾಪಿ ಜರ್ನಿ, ಹೋಗ್ಬಾ ಮತ್ತೆ ಸಿಗಲ್ಲ. ಅಣ್ಣ ಪಾಪ ಅಣ್ಣಗೆ ಭಾಳ ಖುಷಿ ಆಯ್ತು. ಪಾಪ ಮಾತಾಡಿದ್ದೆ ಇಟ್ಗೆ. ನಿಮ್ಮ ಪ್ರೀತಿ ಹಿಂಗೆ ಇರಲಿ, ಯಾರೇ ಸಿಗಲಿ ಯಾವಾಗಲೇ ಇರಲಿ, ವೀಡಿಯೋ ತಕ್ಕಂತ ಇರ್ತೀನಿ. ಈ ಥರ ಗಾಡಿಯಲ್ಲಿ ಸಿಕ್ಕರೆ ನಮಗೆ ಭಾಳ ಖುಷಿ ಆಗುತ್ತೆ ಗುರು. ಇಷ್ಟ ತಕ್ಕನ ಬೇಜಾರಲ್ಲಿ ಬರ್ತಿದ್ದೆ, ನನ್ನ ನೋಡಿ ಕಂಡಿಡ್ದು ಮಾತಾಡಿದ್ರಿಗೆ ಬೇಜಾರೆಲ್ಲ ಹೊರಟೋಗ್ಬಿಡ್ತು. ಇನ್ನೇನು ನಮ್ಮ ಫ್ಯಾಕ್ಟ್ರಿ ಇನ್ನೊಂದು 20 ಕಿಲೋಮೀಟ್ರ್ ಐತೆ. 20 ಅಲ್ಲ ಗುರು, ಕುಂದಾಪುರಿಗೆ ಬಂದರೆ 30-40 ಇರ್ಬೋದು. ಇನ್ನೂ ಸರಿಯಾಗಿ ನೋಡಿಲ್ಲ. ಫ್ಯಾಕ್ಟ್ರಿ ಹತ್ರ ಹೋಗೋಣ ಬನ್ನಿ. ಬಿಸಿಲಂತೂ ಹೊಡಿತಾನೆ ಐತೆ ಸುಮ್ಮನೆ. ಮಳೆ ಬರ್ತೈತೆ, ಮಳೆ ಬಂದಿಲ್ಲ ಏನಿಲ್ಲ. ಮಂಗಳೂರು ಸಿಕ್ಕಾಪಟ್ಲೆ ಮಳೆ ಅಂದರು, ಆದರೆ ಇವಾಗ ನೋಡಿದರೆ ಮಳೆನೇ ಇಲ್ಲ. ಫುಲ್ ಬೆವರು. 3 ಗಂಟೆ ಆದ ಗುರು. ಗೂಗಲ್ ಅಕ್ಕ ನೋಡಿದರೆ 3 ಗಂಟೆಗೆ ಬರ್ತೀಯ ಅಂತ ಹೇಳಿದ್ಲು. 3 ಗಂಟೆ ಆದರೆ ಇನ್ನೂ ಇಲ್ಲೇ ಹೋಗ್ತಾ ಇದ್ದೀನಿ. ಇದು ಸ್ಪೀಡ್ ಲಿಮಿಟ್ ನೋಡಿ. ಕ್ಯಾಮ್ರಾ ಸ್ಪೀಡ್ ಜಾಸ್ತಿ ಇದ್ದರೆ ಇದು ಆಟೋಮೆಟಿಕ್ ಚಲನ್ ಬರುತ್ತೆ, ಆನ್ಲೈನ್ ಚಲನು ಅದು ಅಂತಾರೆ. ನನಗೂ ಬಂದಿತ್ತು ಓವರ್ ಸ್ಪೀಡಿಂದು. ಎಲ್ಲ ಅಂದರೆ ಗುಜರಾತಾಗ ಬಂದಿರೋದು. ಈ ಗಾಡಿ ಮೇಲೆ ಕೇಸ್ ಇದ್ದಾವೆ, ಆನ್ಲೈನ್ ಕೇಸ್ ಭಾಳ ಇದ್ದಾವೆ. RTO ಹಾಕಿದರೆ ಮಾತ್ರ ಬ್ಲ್ಯಾಕ್ ಲಿಸ್ಟಿಗೆ ಬೀಳುತ್ತೆ, ಪೊಲೀಸಿಂದ ಬೀಳಲ್ಲ. ಅದು FC ಮಾಡಿಸ್ತೀವಲ್ಲ ಗಾಡಿ, ಅವಾಗ ಕಟ್ಟಬೇಕು. ಮೊನ್ನೆ FC ಮಾಡಿಸ್ದಾಗ ಎಲ್ಲ ಕ್ಲಿಯರ್ ಮಾಡಿದ್ದ. ಇವಾಗ ಎಷ್ಟದ ಗೊತ್ತಿಲ್ಲ. ಅದು ಯಾಕೋ ಆ್ಯಪ್ನಾಗೆ ತೋರಿಸ್ತಾನೆ ಇಲ್ಲ. ಚಲನ್ನು ನೋಡೋದು ಆ್ಯಪ್ ಇತ್ತು ಅದ್ರಾಗೆ. RTO ಆಫೀಸಿಗೆ ಹೋದರೆ ಗೊತ್ತಾಗುತ್ತೆ, ಕೇಳಿದರೆ ತೋರಿಸ್ತಾರೆ. ಇವಾಗೇನಿಲ್ಲ, ಇದು ನ್ಯಾಷನಲ್ ಪರ್ಮಿಟ್ ರಿನ್ಯೂವಲ್ ಮಾಡ್ತೀವಲ್ಲ, ಅವಾಗ ಅದೆಲ್ಲ ಕಟ್ಟೋದು. ಇನ್ನು ಪ್ಯಾನಿಕ್ ಬಟನ್ ಬೇರೆ ಹಾಕ್ಸ್ಬೇಕಂತೆ. ಅದು ಹೆಂಗೆ ಹಾಕ್ಸ್ತಾರೋ ಏನೋ ಗೊತ್ತಿಲ್ಲ. ಪಾಪ ನಮ್ಮ ಶಂಕರಣ್ಣವ್ರು ಭಾರಿ ತೊಂದರೆ ತಗೊಂಡ್ಬಿಟ್ರಂತೆ. 20 ದಿವಸದ ಮೇಲೆ ಪರ್ಮಿಟ್ ಸಿಕ್ಕಿರೋದು, ಪ್ಯಾನಿಕ್ ಬಟನ್ ಸಿಕ್ಕಿಲ್ಲ ಅಂತೇಳಿ. ನಮ್ದಂಗೆ ಆಗೋದು ಬೇಡ. ನಮ್ಗೆ ಇನ್ನೂ ಅಡ್ವಾನ್ಸಾಗ್ಲೇ ಅದನ್ನೆಲ್ಲ ರೆಡಿ ಮಾಡಿಸ್ಬಿಡೋಣ. ಇನ್ನು ಫೆಬ್ರವರಿವರೆಗೂ ಟೈಮ್ ಐತೆ, ಬೇಜಾನ್ ಟೈಮ್ ಐತೆ. ಇನ್ನೊಂದು 5 ತಿಂಗಳು 5-6 ತಿಂಗಳೈತೆ. ಆಮೇಲೆ ನೋಡೋಣಂತೆ ಅವಾಗ.
ಇನ್ನೇನು ಬನ್ನಿ ಫ್ಯಾಕ್ಟ್ರಿ ಹತ್ರಗೆ ಸಿಗೋಣ ಅಂದರೆ ಸರ್. ಇವಾಗ ಬಾರ್ಕೂರ್ ರೋಡಿಗೆ ಟರ್ನ್ ಹೊಡೆದೆ. ಏನಾಗೈತೆ ಅಂದರೆ ಇಲ್ಲಿ ಆರ್ಚ್ ಒಳಗೆ ಟೋಟಲ್ ವೆಯ್ಟು 20 ಟನ್ಗಿನ್ನ ಮೇಲ್ಗಡೆ ಗಾಡಿ ಬರೋಂಗಿಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಭಯ ಆಗ್ತೈತೆ, ಅದ್ರಾಗೆ ಹೋಗ್ತಾ ಇದ್ದೀನಿ. ಫ್ಯಾಕ್ಟ್ರಿಯವ್ರಿಗೆ ಫೋನ್ ಮಾಡಿದ್ದೆ, ಫ್ಯಾಕ್ಟ್ರಿಯವರು ಬರ್ಬೋದು ಬನ್ನಿ ಅಂದರು. ಮತ್ತು ಅಲ್ಲಿ ಬೇರೆಯವ್ರಿಗೆಲ್ಲ ನಿಲ್ಲಿಸಿ ಕೇಳಿದೆ, ಅವರು ಬರ್ಬೋದು ಅಂದರು. ಏನಿಲ್ಲ, ನಾನು ಈ ರೋಡ್ನಾಗೆ ಬರೀ 3 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. 3 ಕಿಲೋಮೀಟ್ರ್ ಹೋದಾಗೆ ರೈಟಿಗೆ ಹೋಗ್ಬೇಕು ಬಾರ್ಕೂರಿಂದ. ಇಲ್ಲಿ ಹಳೆ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ 50 ಟನ್ನಿನ ಗಾಡಿ ಹೋಗ್ಬಾರ್ದು ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಮತ್ತು ಪೊಲೀಸ್ನವ್ರು ಎಲ್ಲನ ಬಂದುಬಿಟ್ರೆ ತೊಂದರೆ ಆಗಿಬಿಡುತ್ತೆ. ಬೇಗ 3 ಕಿಲೋಮೀಟ್ರ್ ಹೋಗ್ಬಿಟ್ರೆ. ಫ್ಯಾಕ್ಟ್ರಿಗೆ ಫೋನ್ ಮಾಡಿದೆ, ಅವರು ನಮ್ಮ ಗಾಡಿ ಎಲ್ಲ ಇಲ್ಲೇ ಬರೋದು ಅಂತ ಹೇಳ್ತಿದ್ದಾರೆ. ಒಂದು ಹಳೆ ಬ್ರಿಡ್ಜ್ ಬರುತ್ತೆ ಗುರು. ಅಂದರೆ ನಾವು 2018-19 ಬಾರ್ಕೂರಿಗೆ ಸಿಮೆಂಟ್ ಹೊಡಿತಿದ್ವಿ. ಅವಾಗ ದೊಡ್ಡ ಗಾಡಿ ಬಿಡ್ತಿದ್ದಿಲ್ಲ. ಇಲ್ಲೊಂದು ನದಿ ಬ್ರಿಡ್ಜ್ ಐತೆ, ಆ ಬ್ರಿಡ್ಜು ಭಾಳ ಹಳೆ ಬ್ರಿಡ್ಜ್ ಅನಿಸುತ್ತೆ. ಪಕ್ಕದಾಗ ಹೊಸದು ಮಾಡ್ತಿದ್ರು, ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಯಾರನ್ನ ಬಂದು ನಿಲ್ಲಿಸಿದ್ರಂದರೆ, ಇದು ಫ್ಯಾಕ್ಟರಿಗೆ ಫೋನ್ ಮಾಡಿದ್ದೆ ಸರ್, ಅವ್ರು ಇಲ್ಲೇ ಕರೆದ್ರು ಅಂತ ಹೇಳಿ ಹೋಗ್ಬೋದು. ಇನ್ನು 2 ಕಿಲೋಮೀಟ್ರ್ ಐತೆ ಊರು. ಬಾರ್ಕೂರ್ಗೆ ಹೋಗ್ಬಿಟ್ರೆ ಏನು ತೊಂದರೆ ಇಲ್ಲ. ಯಾವುದನ್ನ ರೈಲ್ವೆ ಬ್ರಿಡ್ಜ್ ಐತೋ ಏನೋ ಗೊತ್ತಿಲ್ಲ. ಇವಾಗ ಹೆಂಗಂದ್ರೂ ಇಲ್ಲೇ ಬರಬೇಕು. ಕೋಟೆಯಿಂದ ಬರ್ಬೋದಾಗಿತ್ತು ಗುರು. ಹೈಟ್ ಗಾಡಿ ಅಲ್ಲಿ ಬರ್ತಾವೋ ಇಲ್ಲ ಅಂತೇಳಿ ಡೌಟಿನ ಮೇಲೆ ಈ ಕಡೆ ಬಂದುಬಿಟ್ಟೆ. ಇವಾಗ ಇಲ್ಲಿ ಏನಾಗ್ತದೋ ಏನೋ, ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ನಿ. ನಾನು ಬ್ರಿಡ್ಜ್ ದಾಟೋವರೆಗೂ ಪೊಲೀಸ್ನವ್ರು ಯಾರು ಎದುರಿಗೆ ಹಿಂದೆ ಮುಂದೆ ಬರ್ದಂಗಿದ್ರೆ ಸಾಕು ಗುರು. ಏನಂದರೆ ಎಲ್ಲ ಗಾಡಿ ಇಲ್ಲೇ ಓಡಾಡ್ತಾವಂತೇಳಿ ಇದು ಮಾಡಿದ್ದಾರೆ, ನಿಲ್ಲಿಸಿದ್ದಾರೆ. ನದಿ ಬ್ರಿಡ್ಜ್ ದಾಟಿದರೆ ಸಾಕು, ಬರ್ತಾಯಿತ್ತು. ಇನ್ನೇನು ನದಿ ಬ್ರಿಡ್ಜು ನನಗೆ ಗೊತ್ತೇ ಇಲ್ಲ ಗುರು. ನಾನು ಒಂದೇ ಸಲ ಆರ್ಚಿಂದ ಒಳಗೆ ಗಾಡಿ ತಗೊಬಂದು ಶಾಕ್ ಆಗಿಬಿಟ್ಟೆ. ಬೋರ್ಡ್ ಹಾಕಿದ್ರು ಟೋಟಲ್ ವೇಟ್ 20 ಟನ್ಗಿನ್ನ ಮೇಲೆ ಹೋಗಂಗಿಲ್ಲ ಅಂತೇಳಿ. ಇವಾಗ ನಾನು ಬೇರೆ ಬಂದ್ಬಿಟ್ಟಿದ್ದೀನಿ, ನಂದು ಟೋಟಲ್ ವೇಟ್ 50 ಟನ್ ಬರ್ತೈತೆ. ಇದೇ ನದಿ ಬ್ರಿಡ್ಜ್ ಬಂತು. ಇನ್ನೇನು ಈ ಬ್ರಿಡ್ಜ್ ದಾಟಿದರೆ ಮುಗೀತು ಗುರು ಬಾರ್ಕೂರು. ಯಪ್ಪ, ರಾತ್ರಿ ಬಂದರೆ ಇನ್ನೂ ತೊಂದರೆ ಆಗ್ಬಿಡ್ತತೆ. ಹಂಗೇನಾದರೂ ಬಂದರೆ ಫ್ಯಾಕ್ಟ್ರಿಯರೇ ಹೇಳಿದ್ರು ಸರ್, ಅವರೇ ಕರೆದ್ರು, ಲೊಕೇಶನ್ ಕೊಟ್ಟರು ಅಂತ ಹೇಳಿದ್ರಾತು. ಯಾಕಂದರೆ ಫ್ಯಾಕ್ಟ್ರಿಗೆ ಕೇಳಿ ಬಂದಿರೋದು. ಒಂದ್ಸಲ ಕೇಳಿದೆ, ಅವರು ಆಯ್ತು ಬರ್ರಿ ಬರ್ತಿದ್ದಾವೆ ಗಾಡಿ ಎಲ್ಲ ಇಲ್ಲೇ ಬರೋದು ಅಂದರು. ಅದು ಯಾವ ಬ್ರಿಡ್ಜ್ ಐತೋ ಏನೋ, ಹಳೆ ಬ್ರಿಡ್ಜು ಗೊತ್ತಿಲ್ಲ. ಅಂದರೆ ಯಾಕಂದರೆ ಇಲ್ಲಿ ಸಿಕ್ಕಾಬಟ್ಲೆ ಜಾಮ್ ಆಗುತ್ತೆ, ಸಿಂಗಲ್ ರೋಡ್ ಅಂತೇಳಿ. ಅದ್ರಾಗ ಈ ಬಸ್ನೇನು ಬೇರೆ ಇಲ್ಲೇ ಓವರ್ಟೇಕ್ ಮಾಡೋದು ಬ್ರಿಡ್ಜ್ ಮೇಲೇ. ಬ್ರಿಡ್ಜ್ ನೋಡಿದರೆ ಹಳೆ ಬ್ರಿಡ್ಜ್ ಐತಿ, ಅದು ಇನ್ನೂ ಒಂದು ಬ್ರಿಡ್ಜ್ ಐತಿ ಗುರು, ದೊಡ್ಡದು ದಾಟಬೇಕು. ನದಿ ಬ್ರಿಡ್ಜ್ ದಾಟಿದರೆ ಆಗುತ್ತೆ. ಪೊಲೀಸ್ನವ್ರು ಸಿಕ್ಕರೆ ಅಯ್ಯಪ್ಪ. ಏನಂತೀರಾ, ಅದು ನೋ ಎಂಟ್ರಿ ಅಂದಮೇಲೆ ಬರಬಾರ್ದಲ್ಲಿ. ಬೇರೆ ದಾರಿನೇ ಇಲ್ಲ ಬಾರ್ಕೂರಿಗೆ ಹೋಗಕ್ಕೆ ನನಗೆ. ಅವರಿಗೆ ಕೇಳ್ಕೊಂಡೇ ಬಂದಿದ್ದು ಫ್ಯಾಕ್ಟ್ರಿಯನ್ಗೆ. ಅದು ಏನಾಗ್ತೈತ ಮುಂದೆ ಹೋದಾಗ ನೋಡೋಣ. ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ ಬನ್ನಿ. ನೋಡಿ ಏರಿ ಮೇಲೆ ಹೋಗ್ತಿರೋದು, ಕೆರೇರಿ ಮೇಲೆ ಇದೆ ಗುರು ಹಳೆ ಬ್ರಿಡ್ಜು. ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಬೇಡ, ಗುಂಡಿ ಬೇರೆ ಬಿದ್ದಿದ್ದಾವೆ ನೋಡಿ. ಮೋಸ್ಟ್ಲಿ ಮುಂದೆ ರೈಲ್ವೆ ಬ್ರಿಡ್ಜ್ ಇರ್ಬೋದೇನೋ. ಇದನ್ನೆಲ್ಲ ವರ್ಕಿಂಗ್ ಕಂಡೀಷನ್ ಮಾಡಿದ್ದಾರೆ. ನಿಧಾನಕ್ಕೆ ಪಾಸ್ ಆಗಿಬಿಡೋಣ. 50 ಟನ್ನಿನ ಗಾಡಿ ಎಲ್ಲ ಗುರು, ಭಯ ಆಗ್ತದೆ. ದೇವ್ರ ಮೇಲೆ ಭಾರ ಹಾಕಿ ಹೋಗ್ಬಿಡೋಣ. ಇದೇ ಬ್ರಿಡ್ಜು ಅನ್ಸುತ್ತೆ ಮೋಸ್ಟ್ಲಿ. ಅಂದರೆ ಇವು ಕೋಕ್ ಗಾಡಿ ಎಲ್ಲ ಶಿವಮೊಗ್ಗಕ್ಕೆ ಹೋಗವು, ಮೊದಲೇ ಇಲ್ಲೇ ಓಡಾಡ್ತಿದ್ದು. ಅದಕ್ಕೋಸ್ಕರ ಏನಾದರೂ ಅಡ್ಡ ಹಾಕಿರ್ಬೋದೇನೋ. ನಾವು ಮೊದಲು ಮಂಗಳೂರು ಕಂಟಿನ್ಯೂ ಹೊಡಿಬೇಕಾದ್ರೆ ಬಳ್ಳಾರಿ ಮಂಗಳೂರು ಸಿಮೆಂಟ್ ಹೊಡಿತಿದ್ವಿ 2018-19-20-19 ಅವಾಗ ಇಲ್ಲೇ ಓಡಾಡ್ತಿದ್ದು. ಅಂದರೆ ಇಲ್ಲಿ ಗಾಡಿಗಳು ಆಕ್ಸಿಡೆಂಟ್ಗಳು ಭಾಳ ಆಗವು, ಬಿದ್ದುಬಿಡವು. ಹಂಗಾಗಿ ಬಂದೆ ಗುರು. ಇನ್ನೇನು ಬಾರ್ಕೂರಿಗೆ ಬಂದೆ. ಬಾರ್ಕೂರಿಂದ ರೈಟಿಗೆ ಹೋಗ್ಬೇಕು. ಭಾಳ ಚಿಕ್ಕ ರೋಡುಗಳು ಈ ಕಡೆ ಎಲ್ಲ. ಫ್ಯಾಕ್ಟ್ರಿ ಬಂದು ಇನ್ನೊಂದು 5-6 ಕಿಲೋಮೀಟ್ರ್ ಐತೆ ಅಷ್ಟೇ. ಇದೆ ನೋಡಿ ಬಾರ್ಕೂರು. ಟ್ರಾಲರ್ ಬರ್ತೈತೆ ಗುರು, ಕಂಟೈನರು. ನಮ್ಮ ಗಾಡಿಗಿನ್ನ ಜಾಸ್ತಿ ತೂಕ ಇರುತ್ತೆ. ಮೋಸ್ಟ್ಲಿ ಖಾಲಿ ಗಾಡಿ ಇರ್ಬೋದೇನೋ ಅದು. ಖಾಲಿ ಟ್ರಾಲರೇ. ಮರಕ್ಕೆ ತಗುಲ್ತದ ಗುರು, ಬರಬೇಡ ನಿಲ್ಲೋ. ಥ್ಯಾಂಕ್ ಯು ಚಿನ್ನ. ಅಯ್ಯೋ
ಇಲ್ಲೇ ನಿಲ್ಲಿಸ್ಬಿಟ್ರು. ಕಟಾನ್ ಕಟ್ಟಿ ಇರೋದು ಜಾಗ. ಯಾಕಂತೀರ, ಒಂಚೂರು ಲೆಫ್ಟಿಗೆ ಹೋದರೆ ಗಾಡಿ ಕೆಳಗೆ ಹೊಂಡದಕ್ಕೆ ಹೋಗ್ಬಿಡುತ್ತೆ. ಬನ್ನಿ, ಇದೆ ನೋಡಿ ಬಾರ್ಕೂರ್ಗೆ ಹೋಗೋದು ರೋಡು. ನಾವು ಇಲ್ಲಿಗೆ ಸಿಮೆಂಟ್ ಹೊಡಿತಿದ್ವಿ. ಇದೇ ಬಾರ್ಕೂರು, ಇದು ಮಂದಾರ್ತಿ ರೋಡು. ACC ಇಂದ ಸಿಮೆಂಟ್ ಹೊಡಿತಿದ್ವಿ. ಅಂದರೆ ಒಂದು ವಾರಗಟ್ಟಲೆ ಬಂದು ಆಲ್ಟ್ ಆಗ್ತಿದ್ವಿ. ಮಳೆಗಾಲದಾಗ 5 ದಿವಸ 6 ದಿವಸ ಆಗೋದು ಖಾಲಿ ಆಗೋಷ್ಟೊತ್ತಿಗೆ. 1 ದಿವಸ 2 ದಿವಸಕ್ಕೆ ಖಾಲಿ ಆದರೆ ನಮ್ಮ ಅದೃಷ್ಟ. 4 ದಿವಸ 5 ದಿವಸ ಕಾದ್ವಿ. ವಾರಗಟ್ಟಲೆ ಕಾದ್ಬಿಟ್ಟಿದ್ವಿ ಅವಾಗ ಸಿಮೆಂಟ್ ಹೊಡಿಬೇಕಾದ್ರೆ. ಇಲ್ಲಿ ಓವರ್ ಟ್ಯಾಂಕ್ ಕಾಣ್ತಾ ಇದೆಯಲ್ಲ, ವಾಟರ್ ಟ್ಯಾಂಕು, ಇದ್ರ ಹಿಂದ್ಗಡೆನೆ ಗೋಡನ್ ಇರೋದು. ಹಿಂಗೆ ಸಿದ್ದಾಪುರ ಘಾಟ್ ಮೇಲೆ ಬಂದು ಒಳಗಡೆ ಡೈರೆಕ್ಟ್ ಬರ್ತಿದ್ವಿ. ಅವಾಗ ಬಂದಾನೆ ಇವಾಗ ಬಂದಿರೋದು ಈ ಬಾರ್ಕೂರ್ ರೋಡಿಗೆ. ಅಂದರೆ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಸಿಂಗಲ್ ರೋಡು, ಇಲ್ಲೇ ಇರೋದು ಗೋಡನ್ನು. ಇಲ್ಲಿ ಮುಂದ್ಗಡೆ TND ಕಾಣ್ತಿದೆಯಲ್ಲ, ಒಳಗೆ ಹೋಗ್ಬೇಕು. ಇಲ್ಲೊಂದು ಕಾಲೇಜ್ ಇತ್ತೆ, ಕಾಲೇಜಿಂದ ಪಕ್ಕ ಎದುರಿಗೆ ಇದ್ದಿದ್ದು. ಇಲ್ಲೆಲ್ಲ ಗುರು ಇನ್ನೂ ಮುಂದೆ ಐತೆ ಗೋಡನ್ನು. ನಾನು ಇಲ್ಲೇ ಅಂದ್ಕೊಂಡ್ಬಿಟ್ಟೆ. ಈ ರೋಡಲ್ಲಿ ಬಸ್ ಬರ್ತವೆ, ಸಿಕ್ಕಾಮಟ್ಲೆ ಬರ್ತವೆ. ಅಂದರೆ ಸಿಂಗಲ್ ಭಾಳ ಸಣ್ಣ ರೋಡು. ಕರೆಕ್ಟಾಗಿ 2 ಗಾಡಿ ಅಷ್ಟೇ ಪಾಸ್ ಆಗೋದು. ಒಂಚೂರು ಎಲ್ಲ ನಾವು ಫುಟ್ಪಾತ್ಗೆ ಇಳಿಸಿದ್ದೀವಿ ಅಂದರೆ ಗಾಡಿ ಇಲ್ಲೇ, ನಾವು ಇಲ್ಲೇ ಗಾಡಿ ಇಲ್ಲೇ ಕುತ್ಕೊಂಡ್ಬಿಡ್ತೈತೆ ಅಂಥ ರೋಡುಗಳು ಈ ಕಡೆ. ನಾನು ಇದನ್ನ ಎಬ್ರಿಗಂತ ತಿಳ್ಕೊಂಬಿಟ್ಟಿದ್ದೆ. ಯಾಕಂದರೆ ನಾವು ಟ್ರಾನ್ಸ್ಪೋರ್ಟರ್ಗೆ ಎಬ್ರಿ ಯಾವುದು ಉಡುಪಿ ಯಾವುದು ಅಂತ ಗೊತ್ತಿಲ್ಲ. ಅವ್ರು ಹೇಳೋದೇ ಮೇನು ಉಡುಪಿ ಅಂತಾರೆ. ಉಡುಪಿ ಅಂತೇಳಿ ತುಂಬಿ ಎಬ್ರಿ ಕನ್ವರ್ಟ್ ಮಾಡಿದ್ದಾರೆ. ಅದಕ್ಕೆ ಆಮೇಲೆ ಗೂಗಲ್ ಅಕ್ಕನ ಕೇಳಿದ್ಮೇಲೆ ಗೂಗಲ್ ಅಕ್ಕ ಹೇಳಿದರು ಇಲ್ಲೇ ಇದೆ ಹೋಗಪ್ಪ ಅಂತೇಳಿ. ಬನ್ನಿ. ಯಾವ್ದು ಗುರು ಇದು ಫ್ಯಾಕ್ಟ್ರಿ ಗುಡ್ಡದ ಮೇಲೆ ಕಟ್ಟಿಬಿಟ್ಟಿದ್ದಾನೆ ಯಾರೋ. ಫೀಡ್ಸಿನ ಗಾಡಿ ಯಾವುದೋ ಒಂದು ಐತೆ 16 ವೀಲು. ಇವಾಗ ಸ್ಟಾರ್ಟ್ ಮಾಡಿ ನಿಲ್ಸಿದ್ದಾನೆ. ಪಾರ್ಕಿಂಗ್ ಇಲ್ಲ ಐತೋ ಏನೋ ನೋಡಿ. ಫ್ಯಾಕ್ಟ್ರಿ ತಗ್ನಾಗೈತೆ. ಇದೇ ಗುಡ್ಡದ ಮೇಲೆ ಕಟ್ಟಿಬಿಟ್ಟಿದ್ದಾನೆ ಗುರು ಫ್ಯಾಕ್ಟ್ರಿನ. ಫೀಡ್ಸಿನ ಗಾಡಿ, ಫೀಡ್ಸೇ ಇರ್ಬೇಕು ಮೋಸ್ಟ್ಲಿ. ಅದು ಅಲ್ಲಿಂದನೇ ಇರ್ಬೋದು ಅನ್ಸುತ್ತೆ. ಕೇಳೋಣ ಎಲ್ಲಿಂದ ಏನು ಅಂತೇಳಿ. ನಮಗೇನು ಪಾರ್ಕಿಂಗ್ ಜಾಗ ಸಿಕ್ಕರೆ ಸಾಕು ಗಾಡಿ ನಿಲ್ಸೋಕ್ಕೆ. ಬನ್ನಿ ಕೆಳಗೆ ಹೋಗೋಣ. ಡೌನ್ ಇಳ್ಸೋದು ಗುರು. ಇದೆ ಫ್ಯಾಕ್ಟ್ರಿ. ಇವೆರಡು ಗಾಡಿ ನನ್ನ ಮುಂದೆ ಇದ್ದಾವೆ. ಕೇರಳದಿಂದ ಬಂದತ್ತಂತ ಈ ಗಾಡಿ, ಬೆಳಗಾಂ ಗಾಡಿ. ನಮ್ದು ಇಲ್ಲಿ ಹಾಕಿದ್ದೀನಿ, ಇನ್ನು ಆಫ್ ಆಗಿಲ್ಲ. ಕ್ಯಾಂಟೀನು ಇಲ್ಲೇ ಐತೆ, ಊಟ ಎಲ್ಲ ವ್ಯವಸ್ಥೆ ಐತಂತೆ. ಗಾಡಿ ಆಪೋದೈಟಿಗೆ ಅಂದರೆ ಗಾಡಿ ಆಫ್ ಮಾಡಬಾರ್ದು, ಆಟೋಮೆಟಿಕ್ ಆಪೋದೈಟಿಗೆ 1-2 ನಿಮಿಷ ಸುಮ್ಮನೆ ಇರಬೇಕು. ಯಾಕಂದರೆ ಡೆಫ್ ಎಲ್ಲ ಎಕ್ಸಾಸ್ಟ್ ಒಳಗೆ ಬಂದಿರುತ್ತಲ್ಲ, ಅದು ವಾಪಸ್ ಎಳ್ಕೊಳುತ್ತೆ ಮೋಟ್ರು. ನಾವು ಬೀಗ ಆಫ್ ಮಾಡಿದರೆ ಏನಾಗುತ್ತೆ ಅಂದರೆ ಮೋಟ್ರು ಆಫ್ ಆಗಿಬಿಡುತ್ತೆ. ಅದರಲ್ಲಿ ಏನೇ ಇದ್ದರೂ ಹೋಗ್ಬಿಡುತ್ತೆ. ಮಳೆ ಬಂದಿಲ್ಲ, ಬರ್ಬೇಕಾದ್ರೆ ಮಳೆನೇ ಇಲ್ಲ. ಇವಾಗ ನೋಡಿದರೆ ಇಲ್ಲಿ ಸಿಕ್ಕಾಪಟ್ಟು ಮಳೆ ಮಾಡಾಗೈತೆ. ಮಳೆ ಬರೋ ಮೂಮೆಂಟ್ ಐತೆ ನೋಡಿ. ಈ ಗೂಗಲ್ ಅಕ್ಕ ಸುಮ್ಮನೆ ಇರೋಂಗಿಲ್ಲ, ಹೇಳ್ತಾಳೆ. ಮಂದಾರ್ತಿಗೆ ಲೊಕೇಶನ್ ಹಾಕಿದ್ನಿ, ನಿನ್ನ ತಪ್ಪು ಬಂದೀಯ ಅಂತ ಹೇಳ್ತಾಳೆ. ಅಪ್ಪ ಮಳೆ ಮಾಡಾಗೈತೆ, ಗಾಳಿನೂ ಚೆನ್ನಾಗಿ ಬರುತ್ತೆ ನೋಡಿ. ಇರೋ ಇವೆಲ್ಲ ಟಾಯ್ಲೆಟು. ಇದು ನೋಡಿ, ಇಲ್ಲಿ ಬಟ್ಟೆ ಒಗೆಯಕ್ಕೆ ಮಾಡಿದ್ದಾರೆ. ಆ ಕಡೆಗೆ ಹೋಗಂಗಿಲ್ಲ. ಸ್ನಾನ ಮಾಡೋಕ್ಕೆಲ್ಲ ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಇದೆ. ಬಂದೇಟಿಗೆ ಕೇಳಿದ್ದೆ ಅದು ನಾನು. ಮತ್ತು ಕ್ಯಾಂಟೀನು ಇಲ್ಲೇ ಇದೆ. ಕ್ಯಾಂಟೀನಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ ನೋಡಿ. ಇದೆ ಸ್ನಾನ ಮಾಡೋದೇನು ಮೋಸ್ಟ್ಲಿ. ಇಲ್ಲ ಬಾತ್ರೂಮ್ಗಳು, ಇಲ್ಲೇ ನೀರು ಬರೋದು. ಇಲ್ಲಾಂದ್ರೆ ಅಲ್ಲಿ ಸ್ನಾನ ಮಾಡ್ಬೋದು. ಇಲ್ಲಿ ಚೆನ್ನಾಗಿತ್ತು ನೋಡಿ ಗುರು. ಫ್ಯಾಕ್ಟ್ರಿನ ಬಂದು ಗುಡ್ಡದ ಕೆಳಗಿದ್ದು ಕಟ್ಟಿದ್ದಾನೆ. ಅಲ್ಲಿದೆ ನೋಡಿ, ಅದು ಅನ್ಲೋಡ್ ಮಾಡಿ ನಿಂತ್ಕೊಂಡಿದ್ದಾರೆ. ವ್ಯೂ ಮಾತ್ರ ಸೂಪರಾಗಿದೆ. ಯಾವ ಕಡೆ ನೋಡಿದ್ರೂ ಫಾರೆಸ್ಟೇ. ಗುಡ್ಡದ ಹತ್ರನೇ ಇರೋದು ಫ್ಯಾಕ್ಟ್ರಿ. ಇವಾಗ ಸ್ನಾನ ಮಾಡಿ ಬಟ್ಟೆ ಒಣಗಕ್ಕೆ ಬಂದೆ ಗುರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಮಾತ್ರ. ತಲೆ ಒರೆಸ್ಕೊಳ್ಳೋಣ, ಟವಲ್ ಇಲ್ಲ, ಅದು ನೆಂದೋಗ್ಬಿಟ್ಟೈತೆ. ಇವಾಗ ಮಂದಾರ್ತಿ 1 ಕಿಲೋಮೀಟ್ರ್ ಐತೆ, ಹೋಗಿ ಬರೋಣ. ರಾತ್ರಿ ಇಲ್ಲಿ ಊಟ ಸಿಗುತ್ತೆ. ನಾನು ಬಂದೇಟಿಗೆ ಟಿಫನ್ ಅಂತೇಳಿ ಕೊಟ್ಟ ಪಲಾವು ಬರೀ 10 ರೂಪಾಯಿ ಇಸ್ಕೊಂಡ. ಟೀ ಫ್ರೀ ಕೊಟ್ಟ. ಊಟ ಕಂಪ್ನಿ ಕಡೆಯಿಂದ ಫ್ರೀ ಐತೆ, 10 ರೂಪಾಯಿ ಇಸ್ಕೊಂತಾರೆ ಅಷ್ಟೇ ಊಟಕ್ಕೆ. ಅದಕ್ಕೆಲ್ಲ ಟೀ ಫ್ರೀ. ಕಂಪ್ನಿ ಇಲ್ಲಿದೆ ನೋಡಿ, ಲಕ್ಷ್ಮೀ ಫೀಡ್ಸ್ ಮಂದಾರ್ತಿ ಅಂತೇಳಿ. ಪಕ್ಕದಲ್ಲಿ ಗದ್ದೆ ಇದೆ. ಇದೇನು ಗೋಧಿನ ಭತ್ತನ ಗೊತ್ತಿಲ್ಲ, ತೋಟ ಬೇರೆದು ಅಲ್ಲಿ ಆ ಕಡೆ ಇದೆ. ಫ್ಯಾಕ್ಟ್ರಿ ಮಾತ್ರ ಒಳ್ಳೆ ಅಲ್ಟಿಮೇಟ್ ಜಾಗದಾಗ ಇಟ್ಟಿದ್ದಾರೆ. ವ್ಯೂ ಮಾತ್ರ ಸೂಪರಾಗಿದೆ ನೋಡಿ. ಯಾವ ಕಡೆ ನೋಡಿದ್ರೂ ಫಾರೆಸ್ಟೇ. ಗುಡ್ಡ ಗಿಡ ಮರಗಳು ಕಾಣ್ತವೆ. ಇಲ್ಲಿದೆ ನೋಡಿ. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸುಮ್ಮನೆ ಒಂದು ಸ್ವಲ್ಪ ಕೆಳಗೆ ಗಾಳಿ ಆಡಲಿಲ್ಲ, ಸ್ನಾನ ಮಾಡಿದ್ನಲ್ಲ, ಸೆಕೆ ಆದಂಗೆ ಆಗ್ಬಾರ್ದು ಅಂತೇಳಿ ಮೇಲ್ಗಡೆ ನಿಂತೀನಿ. ಇವಾಗ ಮಂದಾರ್ತಿಗೆ ಹೋಗಿ
ಏನೋ ಸ್ನ್ಯಾಕ್ಸ್ ಥರನ. ಊಟ ಏನಿಲ್ಲ ಸಿಗುತ್ತೆ, ಊಟಕ್ಕೆ ಏನು ತೊಂದರೆ ಇಲ್ಲ. ನಾನು ಫಸ್ಟಿಗೆ ಬಂದೇಟಿಗೆ ಕೇಳಿದ್ದೆ ಊಟ ಸಿಗುತ್ತೇನಂತೇಳಿ. ಏನೂ ತೊಂದರೆ ಇಲ್ಲ. ರಾತ್ರಿ 9 ಗಂಟೆವರೆಗೆ ಸಿಗುತ್ತೆ. 7:15 ಸ್ಟಾರ್ಟಾಗಿ 9 ಗಂಟೆವರೆಗೆ ಸಿಗುತ್ತೆ ಅಂದ್ರೆ ಪಾಪ ಭಟ್ರು ನಾನು ಓದೇಟಿಗೆ ಊಟ ಕೇಳಿದ್ದು ನೋಡಿ ಒಂದು 10 ನಿಮಿಷ ಬಿಟ್ಟು ಪಲಾವ್ ಮಾಡ್ಕೊಡ್ತೀನಿ ಅಂದರು. ಪಲಾವ್ ಮಾಡಿಕೊಟ್ರು. ಆಮೇಲೆ ಇವಾಗ ಬರ್ಬೇಕಾದ್ರೆ ಹೇಳಿದರು 7:30 8 ಗಂಟೆ ಅಷ್ಟೊತ್ತಿಗೆ ಬಂದುಬಿಡು ಊಟಕ್ಕೆ, 9 ಗಂಟೆಗೆ ಕ್ಲೋಸ್ ಮಾಡ್ತೀನಿ ಅಂತಂದು. ಸರಿ ಆಯ್ತು ಬರ್ತೀನಿ ಅಂತೇಳಿ ಬಂದೆ. ಚೆನ್ನಾಗಿನ ಮಾಡ್ಕೊಂಡು ಹೊಲ್ಟೀನಿ. ಊರ ಕಡೆಗೆ ಹೋಗೋಣ, ಮಂದಾರ್ತಿ ಊರಕ್ಕೆ ಹೋಗಿ ಬರೋಣ. ನೋಡಿ ಜರಿ ಅಂದರೆ ನೀರಿದು, ಜರಿ ಅಂದರೆ ಆ ಜರಿ ಅಂದ್ಕೊಬೇಡ್ರಿ. ಎಷ್ಟು ಸಖತ್ತಾಗಿದೆ ನೋಡಿ. ಬನ್ನಿ ಊರೊಳಗೆ ಹೋಗಿ ಬರೋಣ. ಗುರು ಎಲ್ಲಿಗೆ ಬಂದಿದ್ದೆ ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಸುಮ್ಮನೆ ಹಿಂಗೆ ಊರ ಕಡೆಗೆ ಬಂದೆ. ಊರಕ್ಕೆ ಏನಾನ ತೊಗೊಂಬರೋಣ ಅಂಥೇಳಿ ಊರಾಗೆ ಬಂದರೆ ದುರ್ಗಾ ಪರಮೇಶ್ವರಿ ಟ್ರಸ್ಟು ಮತ್ತು ಕಾಲೇಜು ಎಲ್ಲ ನೋಡಿದೆ ಮೇನ್ ರೋಡಲ್ಲಿ. ಆಮೇಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಬಂದೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದೊಳಗೆಲ್ಲ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬಂದೆ. ಒಳಗೆಲ್ಲ ವೀಡಿಯೋ ಫಸ್ಟ್ ಕೇಳಿದೆ ನಾನು, ಒಳಗೆ ವೀಡಿಯೋ ಮಾಡ್ಬೋದೇನಂತೇಳಿ. ಒಳಗಡೆಯಿಂದ ವೀಡಿಯೋ ಮಾಡೋಂಗಿಲ್ಲ, ಹೊರಗಡೆ ವೀಡಿಯೋ ಮಾಡ್ಕೊ ಅಂತಂದರು. ಸರಿ ಅಂಥೇಳಿ ಎಲ್ಲ ನೋಡ್ಕೊಂಡು ಬಂದೆ. ಮತ್ತೆ ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ಸ್ವಲ್ಪ ಏನಂತ ತಗೊಂಡೆ. ಇವಾಗ 1 ಕಿಲೋಮೀಟ್ರ್ ಹೋಗ್ಬೇಕು. ಇನ್ನೂ ಸ್ವಲ್ಪ ಇಲ್ಲೇ ಇರ್ತಿದ್ದೆ, ಕತ್ಲಾಗುತ್ತೆ ಅಂತೇಳಿ ಹೋಗ್ತಾಯಿದ್ದೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಲ್ಲ, ಗಾಡಿ ಹತ್ರ ಹೊರಟಿದ್ದೀನಿ. ಬನ್ನಿ ಗಾಡಿ ಹತ್ರ ಹೋಗೋಣ. ವಾಪಸ್ ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ನೋಡಿ ಗಾಡಿ ಬಂದು 2 ಕಿಲೋಮೀಟ್ರ್ ಐತೆ. ಊಟ ತಗೊಂಡೋಗೋಣ ಅಂತಿದ್ದೆ. ಊಟ ಏನು ತಗೊಂಡೋಗೋದು ಬೇಕಿಲ್ಲ, ಅಲ್ಲೇ ಸಿಗುತ್ತೆ. ಎದುರಿಗಿದ್ರೆ ಇದೆ ನೋಡಿ ರೋಡಲ್ಲಿ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮಂದಾರ್ತಿ ಅಂತ. ಮತ್ತು ಕಾಲೇಜ್ ಹೋಯ್ತು ಆ ಕಡೆ ಸಿಕ್ಕಾಬಟ್ಲೆ ಇದೆ ಗುರು. ನಾನು ಇದೇ ಫಸ್ಟ್ ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು. ಮಂಗಳೂರಲ್ಲಿ ಅಲ್ಲೆಲ್ಲ ನೋಡಿದೆ, ಹೋಗಿರಲಿಲ್ಲ. ಅಂದರೆ ಸ್ನಾನ ಮಾಡ್ಕೊಂಡು ಬಂದೆ. ನೋಡೋಣ ನಾಳೆಗೆ ಬೆಳಗ್ಗೆ ಇನ್ನೊಂದ್ಸಲಿ ಬರೋಣ ಅಂತೀವಿ. ಗುರು ಫ್ಯಾಕ್ಟ್ರಿಯವರು ಕ್ಯಾಂಟೀನ್ ಮಾಡಿದ್ದಾರೆ. ಡ್ರೈವರ್ಗಳಿಗೆ ಎಲ್ಲರಿಗೂ ಊಟ ಬರೀ 20 ರೂಪಾಯಿ ಊಟ. ಪಾಪ ಅಣ್ಣ ಕ್ಯಾಂಟೀನನ್ನು ನಾನು ಗಾಡಿಯಲ್ಲಿ ಕೂತ್ಕೊಂಡಿದ್ದೆ, ಬಂದು ಕರ್ಕೊಂಡೋಗಿ ಊಟ ಕೊಟ್ಟ ಗುರು. ನನಗೆ ಭಾಳ ಆನಂದ ಆಯ್ತು. ಅವನು ಹೇಳ್ದ ನಾನು ಎಲ್ಲರಿಗೂ ಡ್ರೈವರಿಗೆ ಕರ್ಕೊಂಬಂದು ಊಟ ಮಾಡಿಸಿ ಹೋಗ್ಬಿಡ್ತೀನಿ, ಯಾಕಂದರೆ ಇಲ್ಲಿ ಊಟ ಸಿಗೋಲ್ಲ. ಕಾಡಿನಾಗಿರೋದು ಫ್ಯಾಕ್ಟ್ರಿ. ನನ್ನ ಡ್ಯೂಟಿ ಬಂದು 9 ಗಂಟೆಗೆ ಮುಗ್ದೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಎಲ್ಲರಿಗೂ ಊಟ ಮಾಡಿಸಿ ಹೋಗ್ತೀನಿ ಅಂದ. ಅನ್ನ ಮೊಸರು ಕೊಟ್ಟಿದ್ದ, ಊಟ ಮಾಡಿ ಬಂದೆ. ಭಾಳ ಸಂತೋಷ ಆಯ್ತು. ಎಷ್ಟಣ್ಣ ಅಂದರೆ 20 ರೂಪಾಯಿ ಊಟ, 10 ರೂಪಾಯಿ ತಿಂಡಿ ಅಷ್ಟೇ, ಜಾಸ್ತಿ ತಾಣಲ್ಲ ನಾವು. ಎಲ್ಲ ಕಂಪ್ನಿ ಕಡೆಯಿಂದ ಬರುತ್ತೆ, ಡ್ರೈವರ್ಗಳಿಗೆಲ್ಲ ಊಟ ಕೊಡ್ತಾರೆ ಅಂತಂದು ಹೇಳ್ದ. ಭಾಳ ಖುಷಿ ಆಯ್ತಣ್ಣ ಅಂಥೇಳಿ ಊಟ ಮಾಡಿ ಇವಾಗ ಮೇಲೆ ಬಂದೆ. ಕೆಳಗೆ ನೆಟ್ವರ್ಕು ಕಮ್ಮಿ ಬರುತ್ತೆ, ಅದಕ್ಕೆ ಮೇಲೆ ಬಂದಿನಿ ನೋಡಿ. ಮೇಲೆ ಒಂಚೂರು ನೆಟ್ವರ್ಕ್ ಜಾಸ್ತಿ ಬರುತ್ತೆ ಅದಕ್ಕೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾಯಿದ್ರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ ಗುಡ್ ನೈಟ್.